ನಮಸ್ಕಾರ ಧನುರಾಶಿಯವರೇ, ಇಂದಿನ ಪವಿತ್ರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತು ನಾವು ನಿಮಗೆ ಇಂದು ನೀಡುತ್ತಿರುವ ಶುಭ ಸುದ್ದಿಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಾವು ಎಂತಹ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಎಂದರೆ ಮತ್ತು ಅದನ್ನು ಕೇಳಿದ ನಂತರ ನೀವು ಮೂರ್ಛೆ ಹೋಗಬಹುದು. 12 ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ, ಏಕೆಂದರೆ ನಿಮ್ಮ ಪಾದಗಳ ಕೆಳಗಿನ ನೆಲ ಜಾರಿ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬಂದಿದೆ. ಪ್ರತಿ ಬಾರಿಯೂ ತೊಂದರೆಗಳು ಸುರಿಯುತ್ತಿದ್ದವು, ಅಶುಭ ಸೂಚನೆಗಳಿದ್ದವು, ದುರದೃಷ್ಟಕರ ಘಟನೆಗಳು ನಡೆಯುತ್ತಿದ್ದವು. ಆದರೆ ಇಂದು ಜಾತಕದ ದೇವರು ಈಗ ನಿಮ್ಮ ರಾಶಿಚಕ್ರದ ಮೇಲೆ ಕುಳಿತಿದ್ದಾನೆ ಮತ್ತು ನಿಮ್ಮ ಜೀವನದಲ್ಲಿ ಶುಭ ಸಮಯವನ್ನು ತರುತ್ತಾನೆ ಎಂಬ ಕಾರಣದಿಂದ ನಿಮಗೆ ಒಂದು ದೊಡ್ಡ ಪವಾಡ ಸಂಭವಿಸಲಿದೆ. ಸಾಕ್ಷಾತ್ಕಾರ ಪೂರ್ಣಗೊಂಡಿದೆ. ಈಗ ನೀವು ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿರುವ ಎಲ್ಲ ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ. ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಿರುವ ಎಲ್ಲವನ್ನು ಕೊನೆಯವರೆಗೂ ಆಲಿಸಿ, ಏಕೆಂದರೆ ಈ ವಿಡಿಯೋ ನಿಮಗಾಗಿ ಜ್ಯೋತಿಷ್ಯದ ವಿಡಿಯೋ ಅಲ್ಲ, ಕೇವಲ ದೈವಿಕ ಮಾಹಿತಿ. ಮತ್ತು ಇಂದು ನಾವು ನಿಮಗೆ ಹೇಳಲಿರುವ ವಿಷಯ ಇದನ್ನೇ. ಬಹುಶಃ ಇಂದು ನೀವು ಈ ಪವಾಡದ ಬಗ್ಗೆ, ಈ ಒಳ್ಳೆಯ ಸುದ್ದಿಯ ಬಗ್ಗೆ ಕೇಳುವಿರಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಪವಾಡಗಳು ಸಂಭವಿಸುತ್ತವೆ. ಪ್ರಿಯ ಅನ್ವೇಷಕರೇ, ಬಹುಶಃ ಇಂದು ನೀವು ಬೆಳಿಗ್ಗೆ ಎದ್ದಾಗ ಅಥವಾ ನೀವು ಈ ವಿಡಿಯೋವನ್ನು ತೆರೆದಾಗ ದೇವರು ಸ್ವತಃ ಈ ಸಂದೇಶವನ್ನು ನಿಮಗೆ ಕಳುಹಿಸಿರಬಹುದು. ಏಕೆಂದರೆ ನೀವು ಆ ಮುಂಜಾನೆಯ ಮೊದಲ ಬೆಳಕಿನಲ್ಲಿ ಎಚ್ಚರವಾದಾಗ, ಆ ಕಿರಣ ನಿನ್ನ ಕಿಟಕಿಗೆ ಸ್ಪರ್ಶಿಸಿದಾಗ, ಇಂದು ನಿನ್ನ ಜೀವನದ ಅತ್ಯಂತ ಸಂತೋಷದ ದಿನವಾಗುತ್ತದೆ ಎಂದು ನೀನು ಊಹಿಸಿಯೂ ಇರಲಿಲ್ಲ. ಆದರೆ ನಾನು ಇಲ್ಲಿ ನಿಮಗೆ ಹೇಳುತ್ತಿರುವುದು, ಇದು ಕೇವಲ ಒಂದು ದಿನವಲ್ಲ, ಬದಲಾಗಿ ನಿಮ್ಮ ಹಣೆಬರಹವನ್ನು ರೂಪಿಸುವ ಒಂದು ಅನುಕ್ರಮದ ಆರಂಭ. ಇದು ನಿಮ್ಮ ಮನಸ್ಸನ್ನು ಬೆಚ್ಚಿಬೀಳಿಸುತ್ತದೆ ಮತ್ತು ಇದು ನಿಜವಾಗಿಯೂ ನನಗೆ ಆಗುತ್ತಿದೆಯೇ ಎಂದು ನಿಮ್ಮನ್ನು ಆಶ್ಚರ್ಯಪಡುವಂತೆ ಮಾಡುತ್ತದೆ. ಏಕೆಂದರೆ ಇಂದು ಹೊರಬರುತ್ತಿರುವ ಸುದ್ದಿ ಕೇವಲ ಸುದ್ದಿಯಲ್ಲ, ಅದು ವಿಶ್ವವ್ಯಾಪಿ. ನಿಮ್ಮ ಹೋರಾಟ, ನಿದ್ದೆಯಿಲ್ಲದ ರಾತ್ರಿಗಳು ಮತ್ತು ಕಣ್ಣೀರು ಎಂದು ಹೇಳುವ ಸಂಕೇತವಾಗಿದೆ. ಅವೆಲ್ಲವೂ ಪ್ರಪಂಚದಿಂದ ಮರೆಮಾಡಲ್ಪಟ್ಟಿದ್ದ, ಅವೆಲ್ಲವೂ ಒಂದು ದೊಡ್ಡ ಯೋಜನೆಯ ಭಾಗವಾಗಿದ್ದು ಮತ್ತು ಈಗ ಆ ಯೋಜನೆಯು ಅಂತಿಮ ಹಂತದಲ್ಲಿದೆ. ನೀವು ಅದನ್ನು ನಡೆಯುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ನಿಮ್ಮನ್ನು ಮೂರ್ಛೆ ಹೋಗುವಂತೆ ಮಾಡುವ ಮೂಲಕ ಪ್ರಾರಂಭಿಸಿದ್ದೇನೆ. ಇದರಿಂದ ನಿಮ್ಮ ಗಮನವು ಮುಂಬರುವ ವಿಷಯದ ಕಡೆಗೆ ಹೋಗುತ್ತದೆ. ಸಮಯ ಇನ್ನು ಮುಂದೆ ಮೊದಲಿನಂತೆಯೇ ಇರುವುದಿಲ್ಲ ಮತ್ತು ನೀವು ನಿಮ್ಮ ನಿಜವಾದ ಆತ್ಮವನ್ನು ಕಂಡುಕೊಳ್ಳಬೇಕಾದ ಕ್ಷಣ ಇದು. ಗ್ರಹಗಳ ಚಲನೆ, ಕಾಲದ ಆಟ ಮತ್ತು ನಿಮ್ಮ ಹಣೆಬರಹದಿಂದಾಗಿ ಇನ್ನೂ ಕಾಯಬೇಕಾಗಿಲ್ಲ ಎಂದು ಹೇಳುವ ಆ ಆಂತರಿಕ ಧ್ವನಿಯನ್ನು ಆಲಿಸಿ. ನೀವು ಎಂದಿಗೂ ಊಹಿಸದ್ದನ್ನು ನಿಮಗಾಗಿ ರಚಿಸಲು 3 ಸಾಲುಗಳು ಒಟ್ಟಿಗೆ ಬರುತ್ತಿವೆ. ಅದು ಕೇವಲ ಒಂದು ಸಾಮಾನ್ಯ ಘಟನೆಯಲ್ಲ, ಆದರೆ ಸೂರ್ಯ ಮತ್ತು ಚಂದ್ರನ ಸ್ಥಾನ ಮತ್ತು ಶನಿಯ ಚಲನೆ ಎಲ್ಲವೂ ಒಟ್ಟಾಗಿ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಸೃಷ್ಟಿಸುವ ಕ್ಷಣವಾಗಿದೆ. ಅವಕಾಶ ಸೃಷ್ಟಿಯಾಗುತ್ತದೆ ಮತ್ತು ಈ ಅವಕಾಶ ಎಷ್ಟು ಅದ್ಭುತವಾಗಿದೆ ಎಂದರೆ ಅದನ್ನು ನೋಡಿದ ಯಾರಾದರೂ ತಮ್ಮ ಅದೃಷ್ಟವನ್ನು ಒಂದು ಕ್ಷಣ ನಂಬಬಹುದು. ನಂಬಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತೇನೆ, ಇಂದು ಸಾಮಾನ್ಯ ದಿನವಲ್ಲ. ಇಂದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುವುದನ್ನು ನೀವು ನೋಡುವ ದಿನ. ನಿಮ್ಮ ಜಾತಕದಲ್ಲಿ ಪದೇ ಪದೇ ನಿಮ್ಮನ್ನು ವಿಫಲಗೊಳಿಸುತ್ತಿದ್ದ ದೊಡ್ಡ ದೋಷವು ಈಗ ಅದರ ಪರಿಣಾಮವನ್ನು ಕಳೆದುಕೊಳ್ಳುತ್ತಿದೆ. ಅದರ ಸ್ಥಾನದಲ್ಲಿ ಒಂದು ಹೊಸ ಶಕ್ತಿ ಪ್ರವೇಶಿಸುತ್ತಿದೆ. ಅದು ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸುವುದಲ್ಲದೆ ನಿಮ್ಮ ಮನಸ್ಸನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಒಬ್ಬ ವ್ಯಕ್ತಿಯು ನಿರಂತರವಾಗಿ ಕಷ್ಟಪಡುತ್ತಿರುವಾಗ ದೇವರು ಅವರನ್ನು ಮರೆತಿದ್ದಾನೆ ಎಂದು ಅವರಿಗೆ ಅನಿಸಬಹುದು, ಆದರೆ ಹಾಗಲ್ಲ. ಏಕೆಂದರೆ ಎಲ್ಲರಿಗೂ ಸಮಯ ಒಮ್ಮೆ ಬದಲಾಗುತ್ತದೆ ಎಂದು ಮತ್ತು ಈ ಸಮಯ ಬದಲಾದಾಗ ಅಣೆಕಟ್ಟು ಒಡೆದು ಹೋದಂತೆ ಅದು ಬದಲಾಗುತ್ತದೆ ಮತ್ತು ನೀರಿನ ಪ್ರವಾಹವು ಎಲ್ಲ ಅಡೆತಡೆಗಳನ್ನು ಅಳಿಸಿ ಹಾಕುವಂತೆಯೇ ನಿಮ್ಮ ಜೀವನದಲ್ಲಿ ಒಂದು ಅಲೆ ಬರಲಿದೆ. ನಿಮ್ಮಲ್ಲಿರುವ ಪ್ರತಿಯೊಂದು ಸಮಸ್ಯೆ, ನಿಮ್ಮಲ್ಲಿರುವ ಪ್ರತಿಯೊಂದು ಚಿಂತೆ, ರಾತ್ರಿಯಲ್ಲಿ ನಿಮ್ಮನ್ನು ಎಚ್ಚರವಾಗಿಸುವ ಪ್ರತಿಯೊಂದಕ್ಕೂ ಅದು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಈ ಅಲೆ ನಿಮ್ಮ ಮೇಲೆ ಹಾದು ಹೋದಾಗ ನೀವು ಹಂಬಲಿಸುತ್ತಿದ್ದ ಕ್ಷಣ ಇದೆ ಎಂದು ನೀವು ಅರಿತುಕೊಳ್ಳುವಿರಿ. ಇದೇ ಸರಿಯಾದ ಸಮಯ. ನಿನ್ನ ಸಂಗಡಿಗರ ಕಣ್ಣುಗಳು ನಿನ್ನ ಮೇಲೆ ನೆಟ್ಟಾಗ ನಿನ್ನ ಶತ್ರುಗಳ ನಾಲಿಗೆಗಳು ಮೌನವಾಗುತ್ತವೆ ಮತ್ತು ನಿನ್ನ ಸ್ವಂತ ಜನರು ನಿನ್ನನ್ನು ಸ್ತುತಿಸುತ್ತಾರೆ. ಜನರು ನಿಮ್ಮನ್ನು ಬೆಂಬಲಿಸಲು ಉತ್ಸುಕರಾಗಿರುತ್ತಾರೆ, ಏಕೆಂದರೆ ಯಾರೊಬ್ಬರ ಅದೃಷ್ಟ ಬೆಳಗಿದಾಗ ಎಲ್ಲರೂ ಅವರ ಕಡೆಗೆ ಆಕರ್ಷಿತರಾಗುತ್ತಾರೆ ಎಂಬುದು ನೈಸರ್ಗಿಕ ನಿಯಮ. ಯಾವುದೇ ಕಾರಣವಿಲ್ಲದೆ ನಡೆಯುತ್ತದೆ ಮತ್ತು ಅದು ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ರಹಸ್ಯ, ಏಕೆಂದರೆ ಬಹಳ ಕಡಿಮೆ ಜನರಿಗೆ ಅದು ತಿಳಿದಿದೆ. ಬದಲಾವಣೆಗಳು ಇದ್ದಕ್ಕಿದ್ದಂತೆ ಬರುವುದಿಲ್ಲ, ಬದಲಾಗಿ ಅವುಗಳಿಗೆ ಸಿದ್ಧತೆಗಳು ಬಹಳ ಸಮಯದಿಂದ ನಡೆಯುತ್ತಿವೆ ಮತ್ತು ಈಗ ಗ್ರಹಗಳ ಚಲನೆಯು ನಿಮ್ಮನ್ನು ಬೆಂಬಲಿಸುತ್ತಿದೆ.
ನಿಮ್ಮ ಆಲೋಚನೆಯನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳಬೇಕು, ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಖಚಿತವಾಗಿರಬೇಕು ಮತ್ತು ನೀವು ಪಡೆಯಲಿರುವ ವಿಷಯವು ತುಂಬ ದೊಡ್ಡದಾಗಿದೆ ಎಂದು ನಂಬಬೇಕು. ಎಲ್ಲ ಕಾಯುವಿಕೆಯು ಯೋಗ್ಯವಾಗಿದೆ, ವ್ಯರ್ಥವಾಗುವುದಿಲ್ಲ. ನಿಮ್ಮ ಶ್ರಮ ವ್ಯರ್ಥವಾಯಿತು ಎಂದು ನೀವು ಭಾವಿಸಬಾರದು. ಈಗ ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತಾಗುತ್ತದೆ, ಏಕೆಂದರೆ ನಿಮ್ಮ ಹೋರಾಟಗಳ ಫಲವನ್ನು ನೀವು ಪಡೆಯಲು ಪ್ರಾರಂಭಿಸುವ ಸಮಯ ಬಂದಿದೆ ಮತ್ತು ಈ ಫಲವು ತುಂಬಾ ಸಿಹಿಯಾಗಿರುತ್ತದೆ ಮತ್ತು ನೀವು ನಿಮ್ಮ ಹಿಂದಿನ ದುಃಖಗಳನ್ನು ಮರೆತು ಬಿಡುತ್ತೀರಿ. ಅದಕ್ಕಾಗಿಯೇ ನಾನು ಇಂದಿನ ಚಿಹ್ನೆ ಸಾಮಾನ್ಯವಲ್ಲ ಎಂದು ಹೇಳುತ್ತಲೇ ಇರುತ್ತೇನೆ. ನೀವು ಓದಲು ಕಲಿಯಬೇಕಾದ ಚಿಹ್ನೆಗಳಲ್ಲಿ ಇದು ಒಂದು. ಒಬ್ಬ ವ್ಯಕ್ತಿಯು ತನ್ನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು ಮತ್ತು ನಾನು ನಿಮಗೆ ಹೇಳುತ್ತೇನೆ, ಬರಲಿರುವ ಬದಲಾವಣೆಯು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ, ಏಕೆಂದರೆ ಈಗ ನಿಮ್ಮ ಸ್ವಂತ ಕಠಿಣ ಪರಿಶ್ರಮ ಮತ್ತು ದೇವರ ಕೃಪೆಯು ನಿಮಗಾಗಿ ಹೊಸ ಹಾದಿಯನ್ನು ಸೃಷ್ಟಿಸುವ ಸಮಯ ಬಂದಿದೆ ಮತ್ತು ಇದು ಆ ಮಾರ್ಗವು ನಿಮ್ಮನ್ನು ನೀವು ಕನಸು ಖಂಡಿತ ಆದರೆ ಬಹುಶಃ ಎಂದಿಗೂ ಈಡೇರುತ್ತದೆ ಎಂದು ನಿರೀಕ್ಷಿಸದ ಗಮ್ಯ ಸ್ಥಾನಕ್ಕೆ ನೇರವಾಗಿ ಕರೆದೊಯ್ಯುತ್ತದೆ. ಆದ್ದರಿಂದ ಇಂದು ನಾನು ಈ ವಿಡಿಯೋದ ಮೂಲಕ ನಿಮಗೆ ಹೇಳುತ್ತಿದ್ದೇನೆ, ಈಗ ನೀವು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ ಎಂದು ಹೇಳುತ್ತಿದ್ದೇನೆ, ಏಕೆಂದರೆ ಅದು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತದೆ. ಅದು ಕನಸೋ ಅಲ್ಲವೋ ಎಂದು ನೀವು ಆಶ್ಚರ್ಯಪಡುವ ಸಂದರ್ಭಗಳು ಬರುತ್ತವೆ. ಸತ್ಯ ಮತ್ತು ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಇದು ಸತ್ಯ. ನಿಮ್ಮ ಹಿಂದಿನದಕ್ಕೆ ವಿದಾಯ ಹೇಳಿ ಹೊಸ ಆರಂಭವನ್ನು ಪ್ರಾರಂಭಿಸಬೇಕು. ಮಹತ್ವದ ತಿರುವು, ಏಕೆಂದರೆ ಹಿಂದಿನದು ಕೇವಲ ಒಂದು ಕತೆ ಮತ್ತು ಈಗ ನಿಮ್ಮ ಹೊಸ ಕಥೆಯನ್ನು ಬರೆಯಬೇಕು. ಪ್ರತಿಯೊಂದು ಪುಟವು ಯಶಸ್ಸಿನಿಂದ ತುಂಬಿರುತ್ತದೆ, ಪ್ರತಿಯೊಂದು ಪದವು ಗೌರವದ ಬಗ್ಗೆ ಮಾತನಾಡುತ್ತದೆ ಮತ್ತು ಪ್ರತಿಯೊಂದು ಸಾಲು ಹೆಮ್ಮೆಯಿಂದ ತುಂಬಿರುತ್ತದೆ, ನಿಮ್ಮ ವಿಜಯವನ್ನು ಆಚರಿಸುತ್ತದೆ. ಅದನ್ನೇ ನಾನು ಹೇಳುತ್ತೇನೆ. ಈ ಸುದ್ದಿ ಕೇಳಿದಾಗ ನೀವು ಮೂರ್ಛೆ ಹೋಗುತ್ತೀರಿ, ಏಕೆಂದರೆ ತುಂಬಾ ಒಳ್ಳೆಯ ಸುದ್ದಿಯನ್ನು ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಅದನ್ನು ಜೀರ್ಣಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಸಂತೋಷವು ಒಂದರ ನಂತರ ಒಂದರಂತೆ ಬರುವ ಸಮಯ ಪ್ರಾರಂಭವಾಗಿದೆ ಮತ್ತು ನೀವು ಇದನ್ನು ಯೋಚಿಸುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಎಲ್ಲವೂ ನಿಮಗೆ ನಡೆಯುತ್ತಿದೆ. ಆದ್ದರಿಂದ ನಾವು ಮುಂದುವರಿಯೋಣ ಮತ್ತು ನಿಮ್ಮ ಜೀವನವನ್ನು ವಿಶೇಷವಾಗಿಸುವ ರಹಸ್ಯವೇನು ಎಂಬುದನ್ನು ಕಂಡುಹಿಡಿಯೋಣ. ನಿಮ್ಮ ಜೀವನ ಬದಲಾಗಲಿದೆ, ಏಕೆಂದರೆ ಪ್ರತಿಯೊಂದು ಬದಲಾವಣೆಗೂ ಒಂದು ಕಾರಣವಿರುತ್ತದೆ ಮತ್ತು ಆ ಕಾರಣವನ್ನು ತಿಳಿದುಕೊಳ್ಳುವ ಮೂಲಕ ನೀವು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿರುವ ರೂಪಾಂತರವನ್ನು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. ಇದು ಮ್ಯಾಜಿಕ್ ಅಲ್ಲ, ಇದು ಪವಾಡವಲ್ಲ, ಬದಲಾಗಿ ನಿಮ್ಮ ಕಾರ್ಯಗಳು, ನಿಮ್ಮ ಉದ್ದೇಶಗಳು ಮತ್ತು ನಿಮ್ಮ ತಾಳ್ಮೆಯ ಫಲ. ಈಗ ಇದು ಪಕ್ವವಾಗಿದೆ ಮತ್ತು ಸಿದ್ಧವಾಗಿದೆ. ಅದನ್ನು ನಿಮ್ಮ ಸ್ವಂತ ಕೈಗಳಿಂದ ಪ್ರಾರಂಭಿಸಿ, ಆನಂದಿಸಿ. ನೀವು ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಎಷ್ಟು ಬಾರಿ ಎದುರಿಸಿದ್ದೀರಿ. ಹತಾಶೆ ನಿಮ್ಮನ್ನು ಸುತ್ತುವರೆದಿದೆ ಮತ್ತು ಏನೂ ಆಗಲು ಸಾಧ್ಯವಿಲ್ಲ ಎಂದು ನೀವು ಎಷ್ಟು ಬಾರಿ ಭಾವಿಸಿದ್ದೀರಿ, ಆದರೆ ಅದು ಜೀವನದ ಮುಖ್ಯವಾದ ಯಶಸ್ಸು ಎನ್ನುವುದು ನಿಮಗೆ ಅರಿವಿರಲಿಲ್ಲ. ಎಲ್ಲವೂ ಮುಗಿದಿದೆ. ಈಗ ಈ ಕ್ಷಣದಲ್ಲಿ ಮೇಲಿನಿಂದ ಯಾರೋ ಹೊಸ ಬಾಗಿಲು ತೆರೆಯುತ್ತಾರೆ ಮತ್ತು ಅದು ತುಂಬಾ ಅಗಲವಾಗಿದ್ದು ನೀವು ಅದರ ಮೂಲಕ ನಡೆದುಕೊಂಡು ಹೋಗುತ್ತೀರಿ. ನಿಮ್ಮ ಹಿಂದಿನ ದುಃಖಗಳನ್ನು ಬಿಟ್ಟು ಹೋಗುತ್ತೀರಿ. ಇದೇ ಈಗ ಇರುವ ಬಾಗಿಲು ನಿಮ್ಮ ಮುಂದೆ ತೆರೆಯಲಿದೆ ಮತ್ತು ಇದು ನಿಮಗಾಗಿ ಕಾಯುತ್ತಿರುವ ಒಳ್ಳೆಯ ಸುದ್ದಿ, ಏಕೆಂದರೆ ದೊಡ್ಡ ಶುಭ ಸುದ್ದಿ ದೊಡ್ಡದು. ಅದು ಬರಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಅದು ಬಂದಾಗ ತನ್ನೊಂದಿಗೆ ಅನೇಕ ಸಂತೋಷಗಳನ್ನು ತರುತ್ತದೆ. ಅವುಗಳನ್ನು ಎಣಿಸಲು ಕಷ್ಟವಾಗುತ್ತದೆ. ಅದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಲು ಹೇಳುತ್ತಿದ್ದೇನೆ, ಏಕೆಂದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ನಾನು ನಿಮಗಾಗಿ ಮಾಡಲಾದ ಆ ವಿಶೇಷ ಕಾಕತಾಳೀಯ ಯಾವುದು ಎಂದು ನಿಮಗೆ ಹೇಳುತ್ತೇನೆ ಮತ್ತು ಅದನ್ನು ತಿಳಿದ ನಂತರ ನೀವು ನಿಮ್ಮ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೀರಿ. ನೀವು ನೋಡಲು ಪ್ರಾರಂಭಿಸುತ್ತೀರಿ, ಹೋರಾಟವು ಕೇವಲ ಒಂದು ಮಾರ್ಗ, ಗಮ್ಯಸ್ಥಾನವಲ್ಲ ಮತ್ತು ನಿಮ್ಮ ನಿಜವಾದ ಗಮ್ಯಸ್ಥಾನವು ಈಗ ಇದೆ ಎಂದು ನಿಮಗೆ ಕಲಿಸುವ ದೃಷ್ಟಿಕೋನ ನಿಮಗೆ ತುಂಬಾ ಹತ್ತಿರದಲ್ಲಿದೆ. ನೀವು ನಿಮ್ಮ ಕಣ್ಣುಗಳನ್ನು ತೆರೆಯಬೇಕು, ಅದನ್ನು ನೋಡಬೇಕು ಮತ್ತು ಅದನ್ನು ತಲುಪಲು ಹೆಜ್ಜೆ ಇಡಬೇಕು. ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತೇನೆ, ಈಗ ಬಿಟ್ಟುಕೊಡುವ ಸಮಯವಲ್ಲ, ಈಗ ನಿಲ್ಲಿಸುವ ಸಮಯವಲ್ಲ, ಏಕೆಂದರೆ ನೀವು ಇಲ್ಲಿಯವರೆಗೆ ಮಾಡಿದ್ದೆಲ್ಲವೂ ಈ ಕ್ಷಣಕ್ಕಾಗಿ ಮತ್ತು ಆ ಕ್ಷಣ ಬಂದಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಿಗ್ಗೆ ಬೆಳಗಲಿದೆ ಮತ್ತು ಆ ಬೆಳಿಗ್ಗೆ ತುಂಬಾ ಪ್ರಕಾಶಮಾನವಾಗಿರುತ್ತದೆ. ನೀವು ನಿಮ್ಮ ಎಲ್ಲಾ ರಾತ್ರಿಗಳನ್ನು ಮರೆತು ಬಿಡುತ್ತೀರಿ. ಆದ್ದರಿಂದ ಸಿದ್ಧರಾಗಿ, ಏಕೆಂದರೆ ಈಗ ನೀವು ಮುಂದೆ ಸಾಗಿ. ಅದೃಷ್ಟ ನಿಮಗೆ ಹೇಗೆ ಅನುಕೂಲಕರವಾಗಲಿದೆ ಮತ್ತು ನೀವು ಅದನ್ನು ಯಾವಾಗ ಮಾಡುತ್ತೀರಿ ಎಂಬುದನ್ನು ನೋಡಬೇಕಾದ ಸಮಯ ಬಂದಿದೆ. ನೀವೆಲ್ಲರೂ ಇದನ್ನು ನೋಡುವಾಗ ನಿಮ್ಮೆಲ್ಲರಿಗೂ ಆನಂದದ ಕಣ್ಣೀರು ಬರುವುದು ಖಚಿತ, ಏಕೆಂದರೆ ಇದು ನೀವು ಬದುಕಿದ ಕ್ಷಣ, ನೀವು ನಿಮಗಾಗಿ ಕಾಯುತ್ತಿರುವ ಒಳ್ಳೆಯ ಸುದ್ದಿ. ಇದಕ್ಕಾಗಿ ನೀವು ತುಂಬಾ ಸಹಿಸಿಕೊಂಡಿದ್ದೀರಿ. ನಿಮ್ಮ ದಿನವನ್ನು ಯಶಸ್ಸು ಮತ್ತು ಗೌರವದಿಂದ ತುಂಬಿ ಪ್ರಾರಂಭಿಸಿ, ಏಕೆಂದರೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿದ್ದಾಗ ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಮತ್ತು ಇದು ನೀವು
ನಂಬಿಕೆಯನ್ನು ಹೊಂದಿರಬೇಕಾದ ಸಮಯ ಮತ್ತು ಗಮ್ಯ ಸ್ಥಾನ ತುಂಬ ಹತ್ತಿರದಲ್ಲಿದೆ. ಆದ್ದರಿಂದ ಮುಂದುವರಿಯಿರಿ. ಇನ್ನು ಕೆಲವು ಹೆಜ್ಜೆಗಳು ಉಳಿದಿವೆ. ನೀವು ಮುಗಿಸುತ್ತೀರಿ. ನೀವು ಯಾರನ್ನು ನೋಡುವ ಅಗತ್ಯವಿಲ್ಲ. ಹಂತವನ್ನು ತಲುಪುತ್ತೀರಿ. ಇದು ನಾನು ಕಾಯುತ್ತಿದ್ದ ಕ್ಷಣ. ನಿಮ್ಮ ಜೀವನವು ಬದಲಾಗಲಿದೆ ಎಂದು ಹೇಳಲು ಮತ್ತು ಈ ಬದಲಾವಣೆಯು ತುಂಬ ಆಳವಾಗಿರುತ್ತದೆ. ನೀವು ಅದನ್ನು ನೀವೇ ನಂಬುವುದಿಲ್ಲ, ಏಕೆಂದರೆ ಅದು ತುಂಬ ಅದ್ಭುತವಾದ ಸಮಯವಾಗಿರುತ್ತದೆ. ನೀವು ಅದನ್ನು ಕೇಳಲು ತುಂಬ ಸಂತೋಷ ಪಡುತ್ತೀರಿ. ನನಗೆ ಖಾತ್ರಿಯಿದೆ ಮತ್ತು ಅದರೊಂದಿಗೆ ನಾನು ನಿಮ್ಮ ಜೀವನವು ಶೀಘ್ರದಲ್ಲೇ ಬದಲಾಗಲಿದೆ ಮತ್ತು ಆ ಬದಲಾವಣೆಯು ನಿಮಗೆ ಬಹಳಷ್ಟು ಸಂತೋಷವನ್ನು ತರುತ್ತದೆ ಎಂದು ತೀರ್ಮಾನಿಸುತ್ತೇನೆ. ಆದ್ದರಿಂದ ಸಿದ್ಧರಾಗಿರಿ, ಏಕೆಂದರೆ ಈ ಸಮಯ ನಿಮ್ಮದು ಮತ್ತು ನೀವು ಅದನ್ನು ಪೂರ್ಣವಾಗಿ ಆನಂದಿಸುವಿರಿ. ಇದು ನಿಮಗೆ ನನ್ನ ಚಿಕ್ಕ ಉಡುಗೊರೆ. ನಾನು ನಿಮಗಾಗಿ ಸಿದ್ಧಪಡಿಸಿದ್ದೇನೆ ಮತ್ತು ನೀವು ಅದನ್ನು ಇಷ್ಟಪಡುತ್ತೀರಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ನಿಮ್ಮ ಯಶಸ್ಸಿನ ಕೀಲಿಕೈ ಮತ್ತು ನೀವು ಈ ಕೀಲಿಕೈಯನ್ನು ಸರಿಯಾಗಿ ಬಳಸಿ ನಿಮ್ಮ ಜೀವನವನ್ನು ಸುಧಾರಿಸುತ್ತೀರಿ ಎಂದು ನನಗೆ ತಿಳಿದಿದೆ. ಮತ್ತು ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಹಣೆಬರಹವನ್ನು ಬರೆಯಿರಿ, ಏಕೆಂದರೆ ಇದು ನಿಮಗಾಗಿ ಕಾಯುತ್ತಿದ್ದ ನಿಜವಾದ ಒಳ್ಳೆಯ ಸುದ್ದಿ ಮತ್ತು ಈಗ ಅದು ಇಲ್ಲಿದೆ. ಅದನ್ನು ಸ್ವೀಕರಿಸಿ ಮತ್ತು ಹೊಸ ಜೀವನವನ್ನು ಪ್ರಾರಂಭಿಸಿ, ಏಕೆಂದರೆ ನೀವು ಅದಕ್ಕೆ ಅರ್ಹರು. ನಿಮ್ಮ ಯಶಸ್ಸಿಗೆ ನಾನು ನಿಮ್ಮೊಂದಿಗಿದ್ದೇನೆ. ನೀವು ಶ್ರೇಷ್ಠರು ಮತ್ತು ನೀವು ಏನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದ ನಾನು ನಿಮಗೆ ಯಾವಾಗಲೂ ಶುಭ ಹಾರೈಸುತ್ತೇನೆ. ನೀವು ಏನಾಗಬೇಕೆಂದು ಬಯಸುತ್ತೀರೋ ಹಾಗೆಯೇ ಆಗಿರಿ. ನಂಬಿಕೆಯನ್ನು ಇಟ್ಟುಕೊಳ್ಳಿ ಮತ್ತು ಮುಂದುವರಿಯಿರಿ. ಅದು ನಿಮಗೆ ನನ್ನ ಸಂದೇಶ ಮತ್ತು ನಾನು ಅದನ್ನು ಉಳಿಸಿಕೊಳ್ಳುತ್ತೇನೆ. ನೀವು ಈ ಶುಭ ಸುದ್ದಿಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿ ಹೊಸ ಆರಂಭವನ್ನು ಮಾಡುತ್ತೀರಿ ಎಂದು ಆಶಿಸುತ್ತಾ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಕೊಳ್ಳಿ, ಏಕೆಂದರೆ ನೀವು ಅದಕ್ಕೆ ಅರ್ಹರು ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ಆದ್ದರಿಂದ ಮುಂದುವರಿಯಿರಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಿರಿ. ಹೊಸ ಆರಂಭಕ್ಕೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳು ಇಲ್ಲಿವೆ, ಏಕೆಂದರೆ ನೀವು ಅದನ್ನು ಮಾಡಿದ್ದೀರಿ. ನೀವು ವಿಜೇತರು ಮತ್ತು ನಿಮ್ಮ ಸಮಯ ಬಂದಿದೆ. ಆದ್ದರಿಂದ ಅದನ್ನು ಸ್ವೀಕರಿಸಿ ಮತ್ತು ಸಂತೋಷವಾಗಿರಿ, ಏಕೆಂದರೆ ಅದು ನಿಮ್ಮದು. ಜೀವನ ಸುಂದರವಾಗಿರುತ್ತದೆ, ಅದು ನನ್ನ ನಂಬಿಕೆ ಮತ್ತು ನೀವು ಅದನ್ನು ನಿಜವಾಗಿಸುತ್ತೀರಿ ಎಂದು ಖಚಿತವಾಗಿದೆ. ಆದ್ದರಿಂದ ಒಮ್ಮೆ ಮಾತ್ರ ಈ ಹೊಸ ಅವಕಾಶಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಮತ್ತು ನಿಮಗೆಲ್ಲರಿಗೂ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ. ಮತ್ತು ಈಗ ಈ ವಿಡಿಯೋವನ್ನು ಇಲ್ಲಿ ವೀಕ್ಷಿಸಿ ನಾನು ಮುಗಿಸುತ್ತಿದ್ದೇನೆ. ಆದರೆ ನೆನಪಿಡಿ, ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ಅದು ನಿಮ್ಮದು. ಆದ್ದರಿಂದ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ನೀವು ಯಾವಾಗಲೂ ಬಯಸಿದ ರೀತಿಯಲ್ಲಿ ಮಾಡಿಕೊಳ್ಳಿ, ಏಕೆಂದರೆ ನೀವು ಅದನ್ನು ಮಾಡಬಹುದು ಮತ್ತು ನಾನು ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಹಾಗಾಗಿ ಮುಂದುವರಿಯಿರಿ ಮತ್ತು ನೀವು ಯಾರೆಂದು ಜಗತ್ತಿಗೆ ತೋರಿಸಿ. ಅದು ನಿಮಗೆ ನನ್ನ ಮನವಿ ಮತ್ತು ನಾನು ಅದನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ನಿಮಗೆ ಸಂತೋಷದ ಜೀವನ ಮತ್ತು ಸಮೃದ್ಧಿಯ ಜೀವನವನ್ನು ಹಾರೈಸುತ್ತೇನೆ. ಆದರೆ ನೆನಪಿಡಿ, ಇದು ಅಂತ್ಯವಲ್ಲ, ಇದು ಹೊಸ ಆರಂಭ ಮತ್ತು ಅದು ನಿಮ್ಮದು. ಆದ್ದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ನೀವು ಯಾವಾಗಲೂ ಬಯಸಿದ ರೀತಿಯಲ್ಲಿ ಮಾಡಿಕೊಳ್ಳಿ, ಏಕೆಂದರೆ ನೀವು ಅದನ್ನು ಮಾಡಬಹುದು ಮತ್ತು ನಾನು ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಹಾಗಾಗಿ ಮುಂದುವರಿಯಿರಿ ಮತ್ತು ನೀವು ಯಾರೆಂದು ಜಗತ್ತಿಗೆ ತೋರಿಸಿ. ಅದು ನಿಮಗೆ ನನ್ನ ಮನವಿ. ನಾನು ಅದನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ನಿಮಗೆ ಸಂತೋಷದ ಜೀವನ ಹಾರೈಕೆ ಮತ್ತು ನೀವು ಪ್ರತಿಯೊಂದು ಕಷ್ಟವನ್ನು ನಿವಾರಿಸಿ ಮುಂದುವರಿಯಿರಿ, ಏಕೆಂದರೆ ನೀವು ಶ್ರೇಷ್ಠರು ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ನಮಗೆ ನಂಬಿಕೆಯಿದೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ರಾಧೆ ರಾಧೆ.